ನವೆಂಬರ್ 7ರಂದು ಡಾಕ್ಟರ್ ಚನ್ನಬಸವ ಶ್ರೀಗಳ ಪ್ರಥಮ ಪುಣ್ಯಸ್ಮರಣೋತ್ಸವ. ಹೌದು, ಜಮಖಂಡಿಯ ಲಿಂಗೈಕ್ಯ ಡಾಕ್ಟರ್ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯಸ್ಮರಣೋತ್ಸವ ನವೆಂಬರ್ 7ರಂದು ಓಲೆಮಠದ ಆವರಣದಲ್ಲಿ ಜರಗಲಿದೆ ಎಂದು ಓಲೆಮಠದ ಆನಂದ ದೇವರು ಹೇಳಿದರು. ಪ್ರಥಮ ಪುಣ್ಯಸ್ಮರಣೋತ್ಸವದ ಆಚರಣೆ ಕುರಿತು ಓಲೆಮಠದ ಸಭಾಂಗಣದಲ್ಲಿ ಬುಧವಾರ ಸಂಜೆ ನಡೆದ ಶ್ರೀಮಠದ ಸಭಕ್ತರ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಪೂಜ್ಯರಿಂದ ನಿರಂಜನ ಸ್ವಾಮಿಗಳಿಂದ ಅಕ್ಟೋಬರ್ 24ರಿಂದ ನವೆಂಬರ್ 6ರವರೆಗೆ ಪ್ರತಿನಿತ್ಯ ಬೆಳಗ್ಗೆ 5:30ರಿಂದ 6:30ರವರೆಗೆ ಜ್ಞಾನ ಪ್ರಾಣಾಯಾಮ ಯೋಗ ಶಿಬಿರ ಮತ್ತು ಸಂಜೆ 6:30ರಿಂದ 7:30ರವರೆಗೆ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಮುದ್ಯಾಬೇಳದಿಂದ ಆಗಮಿಸುವ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಶ್ರೀಗಳ ಮೂರ್ತಿಯನ್ನು ನವೆಂಬರ್ 7ರಂದು ಬೆಳಗ್ಗೆ 8 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಶ್ರದ್ಧಾಭಕ್ತಿಯಿಂದ ಬರಮಾಡಿಕೊಂಡು ತಲೆಯ ಮೇಲೆ ವಚನ ಪುಸ್ತಕ ಹೊತ್ತು ಮಹಿಳೆಯರು ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಆರಂಭಿಸಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಓಲೆಮಠಕ್ಕೆ ತಂದು ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಲಾಗುವುದು. ನವೆಂಬರ್ 7ರಂದು ಬೆಳಗ್ಗೆ 10 ಗಂಟೆಗೆ ಗದುಗಿನ ತೋಟದಾರ್ಯ ಮಹಾಸಂಸ್ಥಾನ ಮಠದ ಡಾಕ್ಟರ್ ತೋಟದ ಸಿದ್ದರಾಮಯ್ಯ ಮಹಾಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನೆರವೇರಲಿದೆ. ನಂತರ ಮಹಾಪ್ರಸಾದ ಜರುಗಲಿದೆ ಎಂದರು. ಹುಣ್ಣೂರಿನ ವಿಶ್ವನಾಥ ಶಾಸ್ತ್ರಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಅನ್ನ ಅರಿವು ಆಶ್ರಯ ನೀಡಿ ತ್ರಿವಿಧಿ ದಾಸೋಹಿಗಳೆನಿಸಿದ ಡಾಕ್ಟರ್ ಚನ್ನಬಸವ ಶ್ರೀಗಳ ಪುಣ್ಯ ಸ್ಮರಣೆ ಒಂದು ಪವಿತ್ರ ಕಾರ್ಯವಾಗಿದೆ. ಓಲೆಮಠದ ವೈಭವ ರಾಜ್ಯಾದ್ಯಂತ ಪರಿಸಲು ಶ್ರೀಗಳ ಕಾರಣವಾಗಿದ್ದರು ಎಂದು ಆಶೀರ್ವಚನ ನೀಡಿದರು. ರವಿತೇಲಿ, ಕಾಡುಮಾಳಿ, ರವಿ ಅಡಳಿ, ಸಿಎಸ್ ಬಾಂಗಿ, BN ಗಸ್ತಿ, ಶ್ಯಾಮರಾವ ಘಾಟ್ಗೆ, KK ತುಪ್ಪದ್, ರಾಜ್ಯಸಭಾ ಕಡ್ಕೋಳ್, ಸದಾಶಿವ ಕೌಟಗಿ, ರಾಜಶೇಖರ ಅಕ್ಕಿ, ಪ್ರದೀಪ ಮಹಾಲಿಂಗಪುರ ಮಠ್, ಭಾಗ್ಯಶ್ರೀ ಕೋಟೆ ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ನೀಡಿದರು. SY ಪಾಟೀಲ್ ಸ್ವಾಗತಿಸಿದರು. ಡಾಕ್ಟರ್ TB ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. SS ಮಠಪತಿ ನಿರೂಪಿಸಿದರು. ಅಣ್ಣಾ ಸಾಹೇಬ್ ಜಗದೇವ್ ವಂದಿಸಿದರು. ಪ್ರಥಮ ಪುಣ್ಯಸ್ಮರಣೆ ಕುರಿತು ಕರೆದಂಥ ಈ ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಓಲೆಮಠದ ಪರಮ ಪೂಜ್ಯರಾದ ಆನಂದ ದೇವರ ಪವಿತ್ರ ಪಾದಗಳಿಗೆ ಭಕ್ತಿಯಿಂದ ಹಣಮಣಿದು ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ವಿಶ್ವನಾಥ ಶಾಸ್ತ್ರಿಗಳ ಪವಿತ್ರ ಪಾದಗಳಿಗೂ ಕೂಡ ಭಕ್ತಿಯಿಂದ ಹಣಮಣಿದು ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಶರಣಾರ್ಥಿಗಳು. ತಮಗೆಲ್ಲ ತಿಳಿದಿರುವಂತೆ ನವೆಂಬರ್ 7ನೇ ತಾರೀಕು ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಜರುಗ್ತಾ ಇದೆ. ಆ ನಿಮಿತ್ತ ಆಗಲೇ ತಮಗೆಲ್ಲ ತಿಳಿದಿರುವಂತೆ ಗದ್ದುಗೆ ಮತ್ತು ಮಂಟಪ ನಿರ್ಮಾಣ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ. ಆಮೇಲೆ ನಾವು ಈ ನವೆಂಬರ್ 7ನೇ ತಾರೀಕಿನ ದಿವಸ ನಡೀತಕ್ಕಂಥ ಆ ಪುಣ್ಯ ಸ್ಮರಣೆ ಅಂಗವಾಗಿ ಅಕ್ಟೋಬರ್ 24ನೇ ತಾರೀಕು ಅಂದರೆ ಇದೇ ತಿಂಗಳ 24ನೇ ತಾರೀಕು 24ನೇ ತಾರೀಕಿನಿಂದ ನವೆಂಬರ್ 6ನೇ ತಾರೀಕಿನವರೆಗೆ ಅಂದರೆ ಸುಮಾರು 13 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಆ ಪ್ರವಚನದ ನಿಮಿತ್ತ ಪ್ರತಿ ದಿವಸ ಬೆಳಗ್ಗೆ ಅಂದರೆ ಅಕ್ಟೋಬರ್ 24ನೇ ತಾರೀಕಿನಿಂದ ಬೆಳಗ್ಗೆ 6:30ರಿಂದ 7:30ರವರೆಗೆ ಧ್ಯಾನ ಮತ್ತು ಯೋಗ ಕುರಿತು ಇಲ್ಲಿ ವಿಶೇಷ ಶಿಬಿರ ಜರುಗ್ತದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಅಂದರೆ ಈ ಪ್ರಾಣಾಯಾಮ ಮತ್ತು ಯೋಗ ಧ್ಯಾನ ಈ ಒಂದು ಶಿಬಿರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಆ ಶಿಬಿರದ ಪ್ರಯೋಜನ ಪಡ್ಕೋಬೇಕು ಅಂಥೇಳಿ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಅಕ್ಟೋಬರ್ 24ರಿಂದ ನವೆಂಬರ್ 6ನೇ ತಾರೀಕಿನವರೆಗೆ ಪ್ರತಿ ದಿವಸ ಸಾಯಂಕಾಲ 6:30ರಿಂದ 7:30ರವರೆಗೆ ಪ್ರವಚನ ಕಾರ್ಯಕ್ರಮ ನಡೀತದೆ. ಆಮೇಲೆ ನವೆಂಬರ್ 7ನೇ ತಾರೀಕಿನ ದಿವಸ ಪೂಜ್ಯರ ಮೂರ್ತಿಯನ್ನು ತರುವಂಥ ಕಾರ್ಯಕ್ರಮ, ಅದೇ ದಿನ ಮೂರ್ತಿಯ ಪ್ರತಿಷ್ಠಾಪನೆ, ಆಮೇಲೆ ಅದೇ ದಿನ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆ. ಈ ರೀತಿ ಈ ಒಂದು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಒಂದು ಸಹಾಯ ಸಹಕಾರ ಬೇಕಾಗ್ತದೆ. ಯಾಕಂದರೆ ಪೂಜ್ಯರು ತಮಗೆಲ್ಲ ತಿಳಿದಿರುವಂತೆ ಮಹಾನ್ ವಿದ್ವಾಂಸರು, ಮೇಧಾವಿಗಳು, ಹಿರಿಯ ಸಾಹಿತಿಗಳು ಆಗಿದ್ದರು. ಈ ಒಂದು ಜಮಖಂಡಿ ಭಾಗದಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ಸನ್ಮಾರ್ಗದಲ್ಲಿ ಸಾಗುವಂತೆ ನಮಗೆ ಆ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ನೀಡುತ್ತಾ ಬಂದಿದ್ದರು. ಅವರು ಇವತ್ತು ಲಿಂಗೈಕ್ಯ ಆಗಿದ್ದರೂ ಸಹಿತ ನಮ್ಮ ಮಧ್ಯದಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಪೂರ್ವಭಾವಿ ಸಭೆಯೇ ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಭಾಳ
ಬಹಳ ಹೆಮ್ಮೆ ಅನ್ನಿಸ್ತದೆ. ಆ ಪೂಜ್ಯರು ನಮ್ಮ ಮಧ್ಯದಲ್ಲಿ ಇನ್ನೂ ಅದಾರ ಇದ್ದು ಅವರೆಲ್ಲ ನಮಗೆ ಈಗ ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ಅವರು ಈಗಲೂ ಕೂಡ ನಮಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂಥ ಮಹಾನ್ ಮೇಧಾವಿ ಹಿರಿಯ ಸಾಹಿತಿಗಳ ಒಂದು ಪುಣ್ಯ ಸ್ಮರಣೋತ್ಸವ ನವೆಂಬರ್ 7ನೇ ತಾರೀಕಿಗೆ ಜರುಗೋದ್ರಿಂದ ಅದರ ನಿಮಿತ್ತ ಅದರ ಅಂಗವಾಗಿ ಇದೇ 24ನೇ ತಾರೀಕಿನಿಂದ ನಡೆಯುವಂಥ ಧ್ಯಾನ ಮತ್ತು ಯೋಗ ಶಿಬಿರ, ಆಮೇಲೆ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ, 7ನೇ ತಾರೀಕಿನ ದಿವಸ ನವೆಂಬರ್ 7ನೇ ತಾರೀಕಿನ ದಿವಸ ಶ್ರೀಗಳ ಮೂರ್ತಿಯನ್ನು ತರುವುದು, ಆವತ್ತೇ ಪ್ರತಿಷ್ಠಾಪನೆ ಮಾಡುವುದು, ಆಮೇಲೆ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ. ಇಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಇಂಥ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ದ್ವೈರರಲ್ಲಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ನಾವೆಲ್ಲರೂ ಭಾಗಿಯಾಗೋದು ಒಂದು ನಮ್ಮ ಸೌಭಾಗ್ಯ ಅಂತೇಳಿ ನಾವು ತಿಳ್ಕೊಬೇಕಾಗ್ತೈತಿ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ರೀತಿಯಿಂದ ಸಹಾಯ ಸಹಕಾರ ತನುಮಣಧನದಿಂದ ನಾವು ಕೊಡ್ತೀವಂತೇಳಿ ತಮಗೆ ಮತ್ತು ಪೂಜ್ಯರಿಗೆ ನನ್ನ ನಿವೇದನೆಯನ್ನು ಮಾಡಿಕೊಂಡು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಮತ್ತು ಹಿರಿಯರಿಗೆ ವಂದಿಸಿ ಎರಡು ಮಾತು ಮುಗಿಸ್ತಾರೆ. ಯಾಕಂದರೆ ಓಲಿ ಮಠದ ಅಪ್ಪಗಳು ಇದ್ದಾಗೂ ಇದ್ದರು, ಇಲ್ದಾಗೂ ಅದಾರ. ಯಾಕಂತಿದ್ರೆ ಅವರ ಸಾಹಿತ್ಯಗಳನ್ನು, ಅವರ ವಚನಗಳನ್ನು, ಅವರು ಏನು ಮಾತಾಡ್ತಿದ್ರು ಅದೇ ರೀತಿ ಒಳಗನ ಆನಂದೇವ್ರನ್ನ ಕೊಡಮಾಡ್ಬಿಟ್ಟಾಗ. ಯಾಕಂದ್ರೆ ಉಳಿಸಿ ಬೆಳೆಸುವುದು ಅವರೆಲ್ಲ ಮಾಡಿ ಹೋಗ್ಯಾರೆ. ಯಾಕಂದ್ರೆ ಮಾಡಿ ಹೋಗೋದು ಮುಖ್ಯತೆ, ಮುಂದುವರಿಸ್ಕೊಂಡು ಹೋಗೋದು ಅಷ್ಟ ಮುಖ್ಯ. ಯಾಕೆ ಮನೆ ಕಟ್ಟೋದು ದೊಡ್ಡದಲ್ರಿ, ಮನೆಯನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗೋ ಮುಂದಿರ್ತೈತಿ. ಅದಕ್ಕೆ ಓಲಿ ಮಾಡೋದ ಅಪ್ಪಗಳೇ ಮಾಡಿದ್ರು, ನಾ ಎಲ್ಲ ಇಷ್ಟು ಮಾಡೇನಪ್ಪ, ಇನ್ನು ಮುಂದೆ ಹೋಗಿ ಮಾಡ್ಕೊಳ್ಳೋದಕ್ಕಿಂತ ತನ್ನ ಚಲೋ ಮರಿಯನ್ನು ಇಲ್ಲಿ ಬಿಟ್ಟಾರಪ್ಪ, ನಮ್ಮ ದೊಡ್ಡ ಪುಣ್ಯ ತಿಳ್ಕೊಳ್ತೀನಿ. ಯಾಕಂದ್ರೆ ಅಪ್ಪ ಭಾಳ ಚಲೋ ಕೆಲಸ ಮಾಡಿದ್ದಾನೆ ರೀ. ಅಪ್ಪ ಚಲೋ ಕೆಲಸ ಮಾಡಿದಾಗ ಮಗ ಒಳ್ಳೆ ಕೆಲಸ ಮಾಡ್ಬೇಕಾಯ್ತಾರೆ, ಅಪ್ಪನಿಗಿಂತ ಹೆಚ್ಚು ಚಲೋ ಕೆಲಸ ಮಾಡಿದಾಗ ನಮಗೆ ಅನಿಸ್ತೈತಿ. ಆ ತಂದೆಗೆ ಒಂದು ಸಂರಕ್ಷಣೆ ಸಿಗ್ತೈತಿ. ಅದಕ್ಕೆ ಜೀವನದೊಳಗೆ ತಂದೆ ತಾಯಿ ಬಿಡ್ತಕ್ಕಂಥದ್ದು ಒಂದೇ ಒಂದು ಏನ್ರಿ, ನಿಮಗಿಂತ ಭಾಳ ಚಲೋ ಅನ್ಸಾಕ ತಂದೆಗೆ ಭಾಳ ಖುಷಿ ಆಗ್ತೈತಿ. ಹಂಗೆ ನಮ್ಮ ಓಲಿ ಮಾಡೋದು ಹಬ್ಬಗಳಿಗೆ ಏನು ಖುಷಿ ಆಗೈತಿದ್ರೆ ಈ ಆನಂದ ದೇವ್ರು ಬಂದಾರಲ್ಲ ಮತ್ತಷ್ಟು ಭಾಳ ಖುಷಿ ಆಗೈತಿ. ಅದಕ್ಕಾಗಿ ಯಾಕೆ ನೋಡ್ರಿ, ಅವರಷ್ಟ ನೋಡ್ರಿ ಹೆಸರು ಹೆಂಗೈತಂದ್ರೆ ಆನಂದ ದೇವರು. ಅವರಷ್ಟ ಆನಂದ ಅಲ್ಲ, ನನ್ನ ಭಕ್ತರು ಸಹಿತ ಆನಂದ ಆಗಿರ್ಬೇಕಂತ ಶ್ರಾವಣದಾಗ ಪ್ರತಿಯಲ್ಲಿ ಹಳ್ಳಿ ಪ್ರವಚನ ಮಾಡಿದೆ, ಯಾರೂ ಮಾಡಿಲ್ಲ. ಯಾಕಂದ್ರೆ ನಾ ಅಷ್ಟು ಆನಂದ ಆಗಿರಬಾರ್ದೆ, ನನ್ನ ಭಕ್ತರು ಸಹಿತ ಆನಂದ ಆಗಿರ್ಬೇಕು. ಆ ದೃಷ್ಟಿ ಒಳಗೆ ನಡೆಸ್ತಾರೋ. ಅಷ್ಟೇ ಅಲ್ಲ, ಕಾರ್ಯಕ್ರಮ ಎಲ್ಲಿ ನಡೆಸ್ತಾರೋ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವ್ರ ಸಾನ್ನಿಧ್ಯ ಇದ್ದೇ ಇರ್ತದೆ. ಯಾಕಂದರೆ ಜಮಖಂಡಿ ಹೆಸರು ಎಲ್ಲಿ ಬೇಕಾದ್ರೂ ಆನಂದ ದೇವರದ್ದು ಬಂದೇ ಬರ್ತೈತಿ. ಅಷ್ಟೇ ಅಲ್ಲ, ಇನ್ನು ಮುಂದಾದ್ರೂ ಸಹಿತ ಓಲಿ ಮಾಡೋದ ಹಬ್ಬಗಳ ನಡೆ ನುಡಿ ಒಳಗೆ ನಡ್ಕೊಂಡು ಮುಂದಾದ್ರೂ ಹೋಗ್ತಾರೋ. ಇದಕ್ಕೆ ಹೆಸರು ಹೆಸರಂತ ಅನಿಸಿದ ಕನ್ನಡ ಭಾಷೆಗಳ ಹಬ್ಬಗಳು. ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹುಣ್ಣೂರಿನ ವಿಶ್ವನಾಥ ಶಾಸ್ತ್ರಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಎಲ್ಲ ದೃಶ್ಯ ಮಾಧ್ಯಮದವರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ನಮ್ಮ ಜಮಖಂಡಿಯ ಎಲ್ಲ ಗುರು ಹಿರಿಯರೇ, ಕಂಕನವಾಡಿ ಹಿರಿಯರೇ, ಕಡ್ಕೊಳದ ಹಿರಿಯರೇ, ಎಲ್ಲ ನಮ್ಮ ಜಮಖಂಡಿ ಎಲ್ಲ ಅಕ್ಕನ ಬಳಗವೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ಕೂಡಿರ್ತಕ್ಕಂಥ ಉದ್ದೇಶವನ್ನು ನಿಮ್ಗೆಲ್ಲರಿಗೂ ಸಹಿತ ಇಷ್ಟು ಮಟ್ಟ ಎಲ್ಲರೂ ಹೇಳಿದ್ದಾರೆ. ನವೆಂಬರ್ 7ನೇ ತಾರೀಕು ಅಭಿನವ ಗುರುಗಳ ಪ್ರಥಮ ಪುಣ್ಯಸ್ಮರಣೋತ್ಸವ ಬರ್ತಾ ಇದೆ. ಆ ಗುರುಗಳ ಪುಣ್ಯಸ್ಮರಣೋತ್ಸವ ಇಟ್ಟು ದಿನ ಏನು ಕಾರ್ಯಕ್ರಮ ಮಾಡೇವಿ, ಎಲ್ಲ ಕಾರ್ಯಕ್ರಮನೂ ಸಹಿತ ನಮ್ಮ ನಿರೀಕ್ಷೆ ಮೀರಿ ನೀವೆಲ್ಲರೂ ಕೂಡ, ನಾವಂತರೂ ಏನೂ ಮಾಡಿಲ್ಲ, ನೀವೆಲ್ಲ ಎಲ್ಲ ಕಾರ್ಯಕ್ರಮವನ್ನು ನಮಗೆ ಭಾಳ ಒಂದು ಬಲವನ್ನು ತುಂಬಿ, ನಮ್ಮ ಒಲೆ ಮಠಕ್ಕೆ ಒಂದು ಬಲವನ್ನು ತುಂಬಿ ನೀವೆಲ್ಲರೂ ಸಹಿತ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದೀರ. ಗುರುಗಳದ್ದು ಕೂಡ ಒಂದು ಮಾಡಬೇಕನ್ನುವಂಥ ಸಂಕಲ್ಪದ ಗುರುಗಳದ್ದು ಗತಿಗಿರು ಈಗ ಆಗಲೇ ಕಟ್ಟಡ ನಿರ್ಮಾಣ ಹಂತದಲ್ಲಿ ಮುಕ್ತಾಯ ಹಂತ ಬಂದಾಗ ನವೆಂಬರ್ 7 ಅದು ಕಂಪ್ಲೀಟ್ ಆಗ್ತದೆ. ಅದು 1 ವರ್ಷದೊಳಗೆ ಅದು ಕಂಪ್ಲೀಟ್ ಆಗ್ಬೇಕನ್ನೋದು ನನ್ನ ತಲೆಯಾಗಿತ್ತು.
ಯಾರು ದಾನಿಗಳು ಇರಲಿಲ್ಲ. ಯಾರಿಗೆ ಕೇಳ್ಬೇಕು, ಯಾರಿಗೆ ಬಿಡ್ಬೇಕು ಅಂತಕ್ಕಂಥ ನನ್ನ ತಲೆ ಒಳಗೆ ಈಗ 1 ವರ್ಷದಾಗ ಅದು ಕಟ್ಟಡ ಮುಗಿಸ್ಬೇಕು, ಏನು ಬೇಕಾದ ಎಲ್ಲ ಕಾರ್ಯಕ್ರಮ ಮಾಡಕತ್ತೀವಿ. ಗುರುಗಳ ಗದ್ಗಿನ ಕಟ್ಟಲಿಲ್ಲ, ಅವ್ರ ಪುಣ್ಯ ಸ್ಮರಣೋತ್ಸವ ಅನ್ನೋಟ್ಟಿಗೆ ಅಂತಂದ್ರೆ ಅದು ನಾ ಬಂದಿರ್ಕು ಇಟ್ಟು ದಿವಸ ಇಟ್ಟಿರ್ಕು ಅದು ಸಾರ್ಥಕತೆ ಆಗೋದಿಲ್ಲ ಅಂತಕ್ಕಂಥ ಚಿಂತೆ ನನ್ನೊಳಗೆ ತುಂಬಿತ್ತು. ಅದು ಏನು ದೇವ್ರ ಕಳಿಸಿದ್ನೋ ಏನೋ ಗೊತ್ತಿಲ್ಲ. ಒಬ್ಬ ದಾನಿ ಬಂದ, ನಾನಾಗೆ ಅವನಿಗೆ ಹೇಳಿಲ್ಲ, ನಾನಾಗೆ ಅವನಿಗೆ ನೀ ಇಟ್ಟು ರೊಕ್ಕ ಕೊಡೋ ಏನೂ ಹೇಳಿಲ್ಲ. ಅವನಾಗೆ ಬಂದ ಸ್ವತಃ ಅವನಾಗೆ ಈ ಮಠದ ಭಕ್ತಲ್ಲ, ಅವನಿಗೆ ಈ ಮಠದ ಪರಿಚಯನೂ ಇಲ್ಲ. ಸ್ವತಃ ಅವನಾಗೆ ಬಂದ ಗುರುಗಳ ನನಗೆ ಒಟ್ಟು ಸೇವೆ ಮಾಡಂಗೆ ಅನ್ಸೈತಿ, ನಿಮ್ಮ ಮಾತು ಕೇಳಿದ್ರೆ ಭಾಳ ಆನಂದ ಆಗೈತಿ. ಒಟ್ಟು ನೀವು ಏನು ಹೇಳ್ತೀರಿ ಹೇಳ್ರಿ, ನಾ ಎಟ್ಟರ ಏನು ಬರಲಕ್ಕ ನಾ ಒಟ್ಟು ಭಕ್ತಿ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಬ್ಬ ಭಕ್ತ ಬಂದ. ಅವನಿಗೆ ಒಂದ ಮಾತು ಹೇಳಿದೆ, ಈ ಗದ್ಗಿ ನಮ್ಮ ಗುರುಗಳ ಗದ್ಗಿ ಕಟ್ಟೋದೈತಿಪ್ಪ, ಇದರ ಖರ್ಚು ಒಂದು 10ರಿಂದ 12 ಲಕ್ಷ ಮಟ್ಟ ಖರ್ಚು ಆಗ್ತದೆ, ಇದನ್ನು ಸೇವಾ ಮಾಡ್ತಿ ಅನ್ನೋದು ನಾವು ಒಂದ ಮಾತು ಕೇಳಿದಾಗ ಅಜ್ಜವ್ರ ಎಟ್ಟರ ಇದರ ಸಂಪೂರ್ಣ ಕಟ್ಟಡಕ್ಕೆ 8 ಲಕ್ಷ ಬೇಕಲ್ಲ, ಅದು ನಾವು ಒಬ್ಬನೇ ಕೊಡ್ತೀನಿ, ಯಾರಿಗೂ ಕೇಳಕ್ ಹೋಗ್ಬೇಡ್ರಿ ಅಂತ ಅವ ಹೇಳಿದ. ನೋಡ್ರಿ, ಯಾರ್ಯಾರ ಮನಸ್ಸಿನೊಳಗೆ ಯಾರ್ಯಾರು ಏನೇನು ವಾಕ್ಯ ಕೆಲಸ ಮಾಡಿಸ್ತಾರ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾವುದೇ ಕಾರ್ಯಕ್ರಮ ನಾವು ಏನು ಸಂಕಲ್ಪ ಮಾಡ್ಕೋತೇವಿ, ಯಾವುದು ಇಟ್ಟು ಮಟ್ಟ ಯಾವುದು ಫೇಲ್ ಆಗಿಲ್ಲ. ಅಜ್ಜವರು ವಚನ ಜಾತ್ರಾ ಮಹೋತ್ಸವ ಮಾಡಿದ್ದೇವೆ, ಅದು ಬಹಳ ಅದ್ಭುತವಾಗಿ ಯಶಸ್ವಿ ಆಯ್ತು. ಮೊನ್ನೆ ಶ್ರಾವಣ ಮಾಸದೊಳಗೆ ಪ್ರತಿ ಓಣಿಗೆ ಒಂದೊಂದಿನ ವಚನ ಶ್ರಾವಣ ಕಾರ್ಯಕ್ರಮ ಮಾಡಿದ್ದೇವೆ, ಅದು ಯಶಸ್ವಿ ಆಯ್ತು. ಈಗ ಇದೊಂದು ಗುರುಗಳ ಪುಣ್ಯ ಸ್ಮರಣೋತ್ಸವವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಾಗಿದೆ, ಎಲ್ಲರಿಗೂ ಕೂಡ ಅನಿವಾರ್ಯ. ಯಾಕಂತಂದ್ರೆ ಈ ಜಮಖಂಡಿ ಓಲೆ ಮಠದ ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ತಮ್ಮ ಜ್ಞಾನದ ಮೂಲಕ ಬೆಳಗಿರಿಸ್ತಿರ್ತಕ್ಕಂಥವ್ರು ಯಾರಂತಂದ್ರೆ ಅದು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ನಮ್ಮ ಸ್ವಾಮಿತ್ವದೊಳಗ, ನಮ್ಮ ಕಾಯಿ ಬೆಟ್ಟಿ ಹಾಕೊಂಡಿರ್ತಕ್ಕಂಥ ಸ್ವಾಮಿತ್ವದೊಳಗ ಒಂದು ವಿಷಯದ ಮೇಲೆ PhD ಮಾಡಿ 1996ನೇ ಇಸವಿಯೊಳಗ PhD ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಏಕೈಕ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ. ತಮ್ಮ PhD ಮಾಡೋದ್ರ ಮುಖಾಂತರ ಇಡೀ ನಮ್ಮ ಓಲೆ ಮಠದ ವೈಭವವನ್ನು ಇಡೀ ಜಗತ್ತಿನಾದ್ಯಂತ ಯಾವ ಕೆಲಸನೂ ಮಾಡಿಲ್ಲ ಅಂತಿಲ್ಲ. ನಮ್ಮ ಜಮಖಂಡಿ ಒಳಗ ಗುರುಗಳು ಎಲ್ಲ ಕೆಲಸ ಮಾಡ್ಯಾರ. ಅದು ಏನು ಹೇಳ್ತಾರಲ್ಲ, ಆಡು ಸೊಪ್ಪದ ಆಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ಗುರುಗಳು ಮಾಡದೇ ಇರ್ತಕ್ಕಂಥ ಯಾವ ಕೆಲಸಗಳು ಉಳಿದಿಲ್ಲ. ಎಲ್ಲ ಕೆಲಸಗಳನ್ನು ನಮ್ಮ ಜಮಖಂಡಿ ಒಳಗ ಶಿಕ್ಷಣ ಕ್ಷೇತ್ರ